ಹಾಯ್ ಫ್ರೆಂಡ್ಸ್, ನಮಸ್ತೆ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಚಂದನಶ್ರೀ. ಫ್ರೆಂಡ್ಸ್, ನಿಮಗೆ ಬೇಕಾಗಿರೋದು ಆಲ್ರೆಡಿ ಈ ವಿಶ್ವದಲ್ಲಿ ಅಂದರೆ ಕ್ವಾಂಟಮ್ ಫೀಲ್ಡ್ನಲ್ಲಿ ಆಲ್ರೆಡಿ ಎಕ್ಸಿಸ್ಟ್ ಆಗಿ ಇದೆ, ರೆಡಿಯಾಗಿದೆ. ನಿಮಗಾಗಿ ಯೂನಿವರ್ಸ್ ರೆಡಿ ಮಾಡಿಟ್ಟಿದೆ. ಆದರೆ ನಮ್ಮ ಕಣ್ಣಿಗೆ ಅದು ಕಾಣಿಸ್ತಿಲ್ಲ ಅಷ್ಟೇ. ಯಾಕೆ ಕಾಣಿಸ್ತಿಲ್ಲ ಅಂದರೆ ನೀವು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ನ ಅಪ್ಲೈ ಮಾಡೋದು ಸರಿಯಾಗಿ ಬರ್ತಿಲ್ಲ. ಲಾ ಆಫ್ ಅಟ್ರಾಕ್ಷನ್ 3 ಪಿಲ್ಲರ್ಸ್ ಏನು? ಆಸ್ಕ್, ಬಿಲೀವ್, ರಿಸೀವ್. ಅಂದರೆ ಕೇಳಿ, ನಂಬಿ, ಪಡೆಯಿರಿ. ನೀವು ಕೇಳ್ತಾನೂ ಇಲ್ಲ, ಕೇಳಿದ್ದು ಬರುತ್ತೆ ಅಂತ ನಂಬ್ತಾನೂ ಇಲ್ಲ. ಮತ್ತು ಹೇಗೆ ಪಡೆಯೋಕ್ಕೆ ಸಾಧ್ಯ ಆಗುತ್ತೆ ಫ್ರೆಂಡ್ಸ್? ಸೊ ಈ 3 ಪಿಲ್ಲರ್ಸ್ನ ಉಪಯೋಗ ಮಾಡಿಕೊಂಡು ನೀವು ಯಾವಾಗ ಮ್ಯಾನಿಫೆಸ್ಟೇಷನ್ ಮಾಡ್ತೀರೋ ಆಗ ಡೆಫಿನೆಟ್ಲಿ ಈ ವಿಶ್ವದಲ್ಲಿ ಅದು ಎಲ್ಲೇ ಯಾವ ಮೂಲೆಯಲ್ಲಿ ಇದ್ರೂ ಆ ವಸ್ತು ಆಗಿರಿ, ವ್ಯಕ್ತಿಗಳಾಗಿರೋ, HRCM, ಹೆಲ್ತ್, ರಿಲೇಷನು, ಕೆರಿಯರು, ಮನಿ, ವೆಲ್ತ್, ನಿಮ್ಗೆ ಏನು ಬೇಕೋ ಆ ಎಲ್ಲವೂ ನಿಮ್ಮ ಕಣ್ಣು ಮುಂದೆ ಬರುತ್ತೆ. ನೀವು ಮಾಡಬೇಕಾಗಿರೋದು ಇಷ್ಟೇ ಫ್ರೆಂಡ್ಸ್. ನಿಮ್ಗೆ ಏನು ಬೇಕೋ ಅದನ್ನು ಫಿಸಿಕಲ್ ಫಾರ್ಮ್ಗೆ ತನ್ನಿ. ಅಂದರೆ ನಿಮ್ಮ ಒಂದು ಮ್ಯಾನಿಫೆಸ್ಟೇಷನ್ ನೀವು ಬರೀತೀರಾ, ಟೆಕ್ನಿಕ್ಸ್ ಮಾಡ್ತೀರಾ, ಏನು ಮಾಡ್ತೀರೋ ಮಾಡಿ ಅದನ್ನು ಎನರ್ಜೀಸನ್ನು ರೆಡಿ ಮಾಡ್ಕೊಳ್ಳಿ. ಆ ಎನರ್ಜಿ ಜೊತೆ ಪ್ರತಿಯೊಂದು ವಸ್ತಿಗೂ ನಿಮ್ಗೆ ಗೊತ್ತಲ್ಲ, ಆಲ್ರೆಡಿ ನಾನು ಹೇಳ್ತಾ ಇರ್ತೀನಿ, ಪ್ರತಿಯೊಂದು ವಿಡಿಯೋದಲ್ಲೂ ಹೇಳಿದ್ದೀನಿ. ಎವ್ರಿಥಿಂಗ್, ಪ್ರತಿಯೊಂದು ವಸ್ತುವಿಗೂ ಅದರದ್ದೇ ಆದ ವೈಬ್ರೇಷನ್ಸ್, ಎನರ್ಜೀಸ್, ಫ್ರೀಕ್ವೆನ್ಸೀಸ್ ಇರುತ್ತೆ. ಸೊ ಆ ಎನರ್ಜೀಸ್ಗೆ ನೀವು ಏನು ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ದೀರೋ ಆ ಒಂದು ವಸ್ತುವಿನ ಎನರ್ಜಿ ಜೊತೆಗೆ ನೀವು ಅಲೈನ್ ಆಗಬೇಕು, ಕನೆಕ್ಟ್ ಆಗಿ ನಿಮ್ಮ ಥಾಟ್ಸ್ನ, ಆ್ಯಕ್ಷನ್ಸ್ನ ಸಬ್ಕಾನ್ಷಿಯಸ್ ಮೈಂಡ್ಗೆ ರೀಪ್ರೋಗ್ರಾಮಿಂಗ್ ಮಾಡಿದಾಗ ಮಾತ್ರ ಅದ್ಭುತಗಳನ್ನ ನಿಮ್ಮ ಜೀವನದಲ್ಲಿ ನೀವೇ ಸೃಷ್ಟಿ ಮಾಡ್ತೀರಾ. ನೀವು ಕೋರಿದ ಪ್ರತಿ ವಸ್ತು, ದುಡ್ಡು, ವ್ಯಕ್ತಿಗಳಾಗಿರ್ಬೋದು, ಏನೇ ಆಗಿರ್ಬೋದು, ಅದು ನಿಮ್ಮ ಕಣ್ಮುಂದೆ ಬಂದೇ ಬರುತ್ತೆ. ಅರ್ಥ ಆಯ್ತಲ್ಲ ಹೇಗೆ ಮ್ಯಾನಿಫೆಸ್ಟೇಷನ್ ಮಾಡಬೇಕು ಅಂತ? ತುಂಬ ಸುಲಭ ಫ್ರೆಂಡ್ಸ್. ನೀವು ಮಾಡಿ ನೋಡಿ, ಸಕ್ಸಸ್ ನೀವು ನೋಡ್ತೀರಾ. ಥ್ಯಾಂಕ್ ಯು.